ಈ ದಿವಸ ಮಾರುತಿ ಆರ್ಗ್ಯಾನಿಕ್ ಸಂಸ್ಥೆಯವರು ಮತ್ತು ಜೆಪ್ಟೋ ಕಂಪನಿಯವರು ಕೂಡ ಈ ಒಂದು ನಮ್ಮ ಮಾಗಡಿಯ ಮಧ್ಯಭಾಗದಲ್ಲಿ ಏನು ಮರೂರು ಹ್ಯಾಂಡ್ ಪೋಸ್ಟಲ್ಲಿ ಏನು NH ರೋಡ್ನಲ್ಲಿ ತೆರೆದಿರ್ತಕ್ಕಂಥದ್ದು ಒಂದು ರೈತರಿಗೆ ಅನುಕೂಲವಾಗತಕ್ಕಂಥ ಒಂದು ತರಕಾರಿ ಇರ್ಬೋದು ಮತ್ತು ಬೇರೆ ಬೇರೆ ಕೃಷಿ ಉತ್ಪನ್ನಗಳ ಒಂದು ಮಾರುಕಟ್ಟೆಯನ್ನು ತೆರೆದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷವಾದ ವಿಚಾರ. ಅದಕ್ಕೆ ತೆರೆದಿರ್ತಕ್ಕಂಥ ಜೆಪ್ಟೋ ಕಂಪ್ನಿಗೂ ಮತ್ತು ಮಾರುತಿ ಆರ್ಗ್ಯಾನಿಕ್ಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮಾಗಡಿ ತಾಲೂಕಿನ ರೈತರು, ಏಕೆಂದರೆ ಮಾಗಡಿಯಿಂದ ಸುಮಾರು ಸರೌಂಡಿಂಗ್ಸ್ 15 ಕಿಲೋಮೀಟರ್ ಸುತ್ತಲೂ 15 ಕಿಲೋಮೀಟರ್ ಇರ್ತಕ್ಕಂಥ ಒಂದು ಸೆಂಟ್ರ್ ಪ್ಲೇಸ್ ಇದು. ಖಂಡಿತ ಇದನ್ನು ರೈತರು, ಮಾಗಡಿ ತಾಲೂಕಿನ ರೈತರು ಇದನ್ನು ಉಪಯೋಗಿಸ್ಕೊಳ್ಬೇಕು. ಏಕೆಂದರೆ ಈ ಒಂದು ಸಂಸ್ಥೆ ಯಾವುದೇ ರೈತರ ಹತ್ರ ಕಮಿಷನ್ ತೊಗೊಳ್ಳೋದಲ್ಲೇ ನೇರವಾಗಿ ಖರೀದಿ ಮಾಡ್ತಕ್ಕಂಥ ಕೆಲಸವನ್ನು ಈ ಸಂಸ್ಥೆ ಮಾಡ್ತದೆ. ಹಾಗೆ ಒಂದು ಗುಣಮಟ್ಟದ ಒಂದು ತರಕಾರಿ ಇರ್ಬೋದು, ಕೃಷಿ ಉತ್ಪನ್ನಗಳನ್ನು ಇಲ್ಲಿ ಖರೀದಿ ಮಾಡ್ತಕ್ಕಂಥ ಕೆಲಸವನ್ನು ಈ ಸಂಸ್ಥೆ ಮಾರುತಿ ಆರ್ಗ್ಯಾನಿಕ್ನವ್ರು ಮಾಡ್ತಾ ಇದ್ದಾರೆ. ಖಂಡಿತ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಅವರ ಒಂದು ಬೆಳೆದಂಥ ತರಕಾರಿ ಇರ್ಬೋದು ಮತ್ತು ಏನು ಕೃಷಿ ಉತ್ಪನ್ನಗಳಿರ್ಬೋದು ಬಂದು ಈ ಸಂಸ್ಥೆಗೆ ನೀಡಿ ಈ ಸಂಸ್ಥೆ ಕೂಡ ಬೆಳೆಯೋದಕ್ಕೆ ಮತ್ತು ರೈತರಿಗೆ ಹೆಚ್ಚಿನದಾಗಿ ಗ್ರಾಹಕರಿಗೆ ಉತ್ತಮವಾದ ಒಂದು ತರಕಾರಿ ಇರ್ಬೋದು, ಕೃಷಿ ಉತ್ಪನ್ನಗಳು ಸಿಗೋದಕ್ಕೆ ಮಾಗಡಿ ತಾಲೂಕಿನ ರೈತರು ಕಾರಣರಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತಾ, ಇದರ ಉಪಯೋಗವನ್ನು ಎಲ್ಲ ಮಾಗಡಿ ತಾಲೂಕಿನ ರೈತರು ಹೆಚ್ಚಿನದಾಗಿ ಬಳಸ್ಕೊಳ್ಳಿ. ಉತ್ತಮವಾದ ಬೆಲೆಯನ್ನು ಕೊಡ್ತೀವಿ ಅಂತ ನಾವು ಜೆಪ್ಟೋ ಕಂಪ್ನಿಯವರು ಕೂಡ ಈಗಾಗಲೇ ಹೇಳಿದ್ದಾರೆ. ನಮ್ಮ ತೋಟಗಾರಿಕೆ ನಿರ್ದೇಶಕರು ಕೂಡ ಬಂದಿದ್ದಾರೆ, ಅವರು ಕೂಡ ಹೇಳಿದ್ದಾರೆ ಒಳ್ಳೆಯ ಬೆಲೆಯನ್ನು ಕೊಟ್ಟು ಈ ಸಂಸ್ಥೆ ಎಲ್ಲ ಪರ್ಚೇಸ್ ಮಾಡುತ್ತೆ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಎತ್ತರವಾಗಿ ಬೆಳೀಲಿ. ಈಗ ಮಾಡಿರ್ತಕ್ಕಂಥ 2000 ಚದರಡಿನ ಮುಂದಿನ ದಿನಗಳಲ್ಲಿ 10,000 ಚದರಡಿ ಮಾಡ್ತಕ್ಕಂಥ ಕೆಲಸವನ್ನು ಈ ಸಂಸ್ಥೆ ಮಾಡುತ್ತೆ. ಯಾಕೆಂದರೆ ನೀವು ರೈತರು ಇದಕ್ಕೆ ನೀವು ಹೆಚ್ಚಿನ ಉತ್ತೇಜನ ಕೊಟ್ಟರೆ ಖಂಡಿತ ಈ ಸಂಸ್ಥೆ ಇನ್ನೂ ಬೆಳೀತದೆ. ಮತ್ತು ಮಾಗಡಿ ತಾಲೂಕಿನ ರೈತರಿಗೆ ಉತ್ತಮವಾದ ಒಂದು ಬೆಂಬಲ, ಒಂದು ಬೆಲೆ, ಉತ್ತಮವಾದ ರೈತರು ಬೆಳೆದಂಥ ಪ್ರಾಡಕ್ಟ್ಗೆ ಉತ್ತಮವಾದ ಬೆಲೆಯನ್ನು ಸಿಗುತ್ತೆ ಅನ್ನೋದು ನನ್ನ ಆಶಾಭಾವನೆ ಇದೆ. ಖಂಡಿತ ಇದಕ್ಕೆ ಉತ್ತೇಜನವನ್ನು ಕೊಡಿ ಅಂತ ನಾನು ಮಾಗಡಿ ತಾಲೂಕಿನ ರೈತರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಮಾಧ್ಯಮ ಮಿತ್ರರು ಕೂಡ ಇದು ಒಂದು ಕಂಪನಿ ಬಗ್ಗೆ ಆಗಲಿ, ಸಂಸ್ಥೆ ಮಾರುತಿ ಆರ್ಗ್ಯಾನಿಕ್ ಸಂಸ್ಥೆ ಬಗ್ಗೆ ನೀವು ಹೆಚ್ಚಿನದಾಗಿ ತಿಳಿಸಿದ್ರೆ ಖಂಡಿತ ರೈತರು ಕೂಡ ಇಲ್ಲಿಗೆ ಬರ್ತಾರೆ ಅನ್ನೋ ಒಂದು ಇದನ್ನು ನನ್ನ ವಿಶ್ವಾಸವನ್ನು ಇಟ್ಟು ಹೇಳ್ತಾ ಇದ್ದೀನಿ. ಒಂದು ಸಾವಯವ ರೈತರಿಂದ ನೇರ ಖರೀದಿ ಕೇಂದ್ರ ಸ್ಥಾಪಿಸೋದು ಒಂದು ನಮ್ಮ ಜೆಪ್ಟೋ ಸಂಸ್ಥೆಗೆ ಒಂದು ಕನಸಾಗಿತ್ತು. ಬಹಳ ದಿನಗಳಿಂದ ಇದನ್ನ ನಾವು ಟಾರ್ಗೆಟ್ ಮಾಡ್ತಾ ಇದ್ವಿ. ಇವತ್ತು ಈ ಮರೂರು ಹ್ಯಾಂಡ್ ಪೋಸ್ಟಲ್ಲಿ ಮಾರುತಿ ಕೋಲ್ಡ್ ಸ್ಟೋರೇಜ್ ಹಾಗೂ ಮಾರುತಿ ಆರ್ಗ್ಯಾನಿಕ್ಸ್ ಸಹಯೋಗದಿಂದ ಈ ದಿನ ಇಲ್ಲಿ ಶುರುವಾಗ್ತಾ ಇರೋದು ತುಂಬ ಖುಷಿಯಾದ ವಿಷಯವಾಗಿದೆ. ಇನ್ನು ಜೆಪ್ಟೋ ಸಂಸ್ಥೆ ಕಾರ್ಯವೈಖರಿ ಬಗ್ಗೆ ಹೇಳಬೇಕು ಅಂತಂದರೆ, ಈಗ ಆಲ್ರೆಡಿ ಕರ್ನಾಟಕದಲ್ಲೇ 13 ಕಲೆಕ್ಷನ್ ಸೆಂಟರ್ಸ್ ಇದೆ, ನೇರ ಖರೀದಿ ಕೇಂದ್ರ. ಆದರೆ ಇದೊಂದು ಸಾವಯವಕ್ಕೆ ಎಂಟೈರ್ಲಿ ಸಾವಯವಕ್ಕೋಸ್ಕರನೇ ಡೆಡಿಕೇಟ್ ಆಗಿರೋದು ಇದೊಂದೇ ಕಲೆಕ್ಷನ್ ಸೆಂಟರ್. ಸೊ ಇಲ್ಲಿ ನೀವೇನು ಅಂತಂದರೆ, ಮುಂಚೆನೆ ನೀವು ಯಾವ ಬೆಳೆ ಬೆಳಿಬೋದು ಅಂತೇಳಿ ಯಾವ ಬೆಳೆಗೆ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ ಅಂತ ಬೆಳೆಯನ್ನು ನಮ್ಮ ಟೀಮ್ ಅಗ್ರೋನಮಿಸ್ಟರು ಇರ್ತಾರೆ, ಅವ್ರ ಹತ್ರ ನೀವು ಮಾಹಿತಿ ತಗೊಂಡು ಅಂಥ ಬೆಳೆಯನ್ನು ನೀವು ಪ್ಲಾನ್ ಮಾಡ್ಕೋಬೋದು. ನೀವು ಮತ್ತೆ ಒಂದ್ಸರಿ ಈ ಗ್ರೋಯಿಂಗ್ ಪ್ರೋಗ್ರಾಮ್ ಪ್ಲಾನಲ್ಲಿ ಒಂದ್ಸರಿ ಇನ್ವಾಲ್ವ್ ಆಗಿದ್ದೀರಾ ಅಂತಂದರೆ ನೀವು ಮತ್ತೆ ಮಾರುಕಟ್ಟೆ ಹುಡುಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಈಗ ಸಾವಯವ ಕೃಷಿಯಲ್ಲಿ ದೊಡ್ಡ ತೊಂದರೆ ಏನು ರೈತರು ಅನುಭವಿಸ್ತಾ ಇರೋದು ಅಂತಂದರೆ, ಉತ್ತಮವಾದ ಬೆಲೆ ಸಿಗ್ತಾ ಇಲ್ಲ, ಉತ್ತಮವಾದ ಮಾರುಕಟ್ಟೆ ಸಿಗ್ತಾ ಇಲ್ಲ. ಯಾಕೆಂತಂದರೆ ಡಿಮ್ಯಾಂಡ್ ಯಾವಾಗ ಜಾಸ್ತಿ ಆಗಿರುತ್ತೆ ಆ ಟೈಮಲ್ಲಿ, ಡಿಮ್ಯಾಂಡ್ ಯಾವಾಗ ಕಮ್ಮಿ ಇರುತ್ತೆ ಆ ಟೈಮಲ್ಲಿ ನಿಮ್ಮ ಬೆಲೆಗೆ ಒಂದು ಡಿಫ್ರೆನ್ಷಿಯೇಟೆಡ್ ಪ್ರೈಸ್ ಸಿಗಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಎಕ್ಸ್ಕ್ಲೂಸಿವ್ ಸಾವಯವ ಖರೀದಿ ಕೇಂದ್ರವನ್ನು ಸ್ಥಾಪಿಸಿದವರು ನೀವೆಲ್ಲ ರೈತರು ಇದು ಸದುಪಯೋಗ ಪಡಿಸ್ಕೊಂಡಿದ್ದೀವಿ. ಸೊ ನಿಮಗೆಲ್ಲ ಒಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ನಮ್ಮ ಟೀಮ್ ಜೊತೆ ನೀವು ಈಗ ಆಲ್ರೆಡಿ ಬೆಳೀತಾ ಇರೋ ಬೆಳೆ ಇರ್ಬೋದು, ನಿಮಗೆ ಡೈಲಿ ಬೇಸಿಸ್ ಮೇಲೆ ಎಷ್ಟು ಕ್ವಾಂಟಿಟಿ ಸಿಗ್ಬೋದು ಅದ್ರದ್ದು ಒಂದು ಐಡಿಯಾ ನಮ್ಮ ಅಗ್ರೋನಮಿಸ್ಟ್ ಜೊತೆ ಹಂಚ್ಕೊಂಡ್ರೆ ಆ ಥರದಲ್ಲಿ ಅವರು ಪ್ಲಾನ್ ಮಾಡ್ಕೊಳ್ತಾರೆ. ನಿಮಗೆ ಪ್ರೊಕ್ಯೂರ್ಮೆಂಟ್ ಪ್ಲಾನ್ ಕೊಡ್ತಾರೆ ಡೈಲಿ. ಸೊ ಅದು ನೀವು ಡೈಲಿ ಇಲ್ಲಿ ತಂದುಕೊಟ್ಟು ಇಲ್ಲಿ ಸಾರ್ಟಿಂಗ್ ಗ್ರೇಡಿಂಗ್ ಮಾಡಿ ಬರೀ ಬೆಂಗಳೂರಿಗೆ ಅಷ್ಟೇ ಅಲ್ಲ, ಇಲ್ಲಿಂದ ಚೆನ್ನೈಗೆ ಆಗ್ಬೋದು, ಇಲ್ಲಿಂದ ಮುಂಬೈಗೆ ಆಗ್ಬೋದು, ಇಲ್ಲಿಂದ ಹೈದರಾಬಾದ್ ಆಗ್ಬೋದು ಕಳಿಸೋಂಥ ವ್ಯವಸ್ಥೆ ನಾವು ಮಾಡ್ಕೊಳ್ತೀವಿ ಬ್ಯಾಕಿಂದ.
ಸೊ ಈ ಎಲ್ಲ ಅಷ್ಟೇ ಅಲ್ಲ, ನಿಮಗೆ ರೆಗ್ಯುಲರ್ ಇದರಿಂದ ಒಂದು ಉತ್ತಮವಾದ ಬೆಲೆ ಎಂದು ನಿಮ್ಮ ಪ್ರೊಡ್ಯೂಸಿಗೆ ಸಿಗುವಂತ ಆಶ್ವಾಸನೆ ಕೊಡ್ಬೋದು. ಸೊ ಇಷ್ಟು ಹೇಳಿ ನನ್ನ ಮಾತು ಮುಗಿಸೋಕೆ ಇಷ್ಟಪಡ್ತೀನಿ. ಏನಾದರೂ ಟ್ರಸ್ಟ್ ಬರಬೇಕು. ಸೊ ಇಷ್ಟು ಕೋಟಿ ಬಿಸ್ನೆಸ್ ಅಂತ ಟ್ರಸ್ಟ್ ಹೆಂಗೆ ಬರುತ್ತೆ? ನಾವು ಯಾವಾಗ ಅವರಿಗೆ ಬೆಟರ್ ಕ್ವಾಲಿಟಿ, ಸೊ ರೈಟ್ ಮೆಟೀರಿಯಲ್ ಹೆಂಗೆ ಕೊಡುತ್ತೆ. ಈಗ ಹಿಂಗಾಗಿ ಎಲ್ಲ ರೆಗ್ಯುಲರ್ ಸ್ವಲ್ಪ ಮಾರ್ಕೆಟ್ ಇನ್ಕ್ರೀಸ್ ಆಗುತ್ತೆ, ದುಡ್ಡಿದೆ, ಆರೋಗ್ಯ ಕರೆಕ್ಟ್ ಅಲ್ಲ. ಸೊ ಹೆಂಗೆ ನಾವು ಆರೋಗ್ಯ ಕೊಡ್ಬೋದು, ಆ ಕಾನ್ಫಿಡೆನ್ಸ್ ಎಲ್ಲಿ ಬರುತ್ತೆ. ಸೊ ಇಂಥ ಸೆಂಟ್ರುಗಳು, ಸೊ ಏನಕ್ಕೆ ನಾವು ಒಳ್ಳೆ ಮಾಡಬೇಕು ಈ ಸೆಂಟ್ರು. ಸೊ ಆರ್ಗ್ಯಾನಿಕ್ ಸೆಂಟರ್, ಸಾವಯವ, ಸೊ ಏನು ಮೆಟೀರಿಯಲ್ ಯೂಸ್ ಮಾಡಿಕೊಂಡು ಇಲ್ಲ ಸೆಂಟರ್ ಮಾಡಿ ಏನಿದೆ. ಮೈಸೂರು, ಹಾಸನ ಈ ಕಡೆ ಎಲ್ಲವತ್ತಂದರೆ ಯಥೇಚ್ಛವಾಗಿ ಒಳ್ಳೆ ವಾತಾವರಣ, ಒಳ್ಳೆ ಸೊ ವಾಟರ್ ಕಂಟಾಮಿನೇಟೆಡ್ ಇದೆ, ವಾಟರ್ ಕರೆಕ್ಟ್ ಅಲ್ಲ, ಒಳ್ಳೆ ಗಾಳಿ, ಶುದ್ಧ ಗಾಳಿ ಇದೆ. ಸೊ ಇದ್ದಾಗ ಏನಾಗುತ್ತೆ, ಸೊ ನಿಮಗೆ ರೇಟ್ ಆಫ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗುತ್ತೆ. ಓಕೆ, ಟೆಕ್ನಾಲಜೀಸ್ ನಮಗೆ ಸುಮಾರು, ಸೊ ನಮಗೆ ಏನಾಗಿದೆ ಹೈಬ್ರಿಡೈಸೇಷನ್ ಬಂದಿದೆ, ಸುಮಾರು ಅಗ್ರಿಕಲ್ಚರ್ ಟೆಕ್ನಾಲಜಿ ಇನ್ಕ್ರೀಸ್ ಆಗಿದೆ. ಬೇರೆ ಕಂಟ್ರಿಗಳ ದೇಶಕ್ಕೆ ನೋಡಿದ್ರೆ ಸೊ ನಾವು ತುಂಬ ಇದು ನೋಡ್ತೀವಿ ಆರ್ಗನೈಸ್ಡ್ ಮೆಥಡ್. ಹೆಂಗೆ ನಾವು ಈಗ ರೈತರಲ್ಲ ಏನಾಗುತ್ತೆ, ಒಂಥರ ಲೋ ಲೆವೆಲಲ್ಲೇ ನೋಡ್ತಾರೆ ಇದರಲ್ಲಿ. ನಾವು ಅದನ್ನು ಒಂದು ಲೆವೆಲ್ ಮಟ್ಟಕ್ಕೆ ತರಬೇಕು, ರೈತರಿಗೆ ಏನೋ ಅನುಕೂಲ ಮಾಡ್ಬೋದು, ಆರ್ಗನೈಸ್ಡ್ ಸಪ್ಲೈ ಕೊಟ್ಟು. ಈಗ ಏನಾಗುತ್ತೆ, ಮಾರ್ಕೆಟ್ ಹೋಗುತ್ತೆ, ಸೊ ಸುಮಾರು ಹೊತ್ತು ವೆಯ್ಟ್ ಮಾಡಬೇಕು. ಕಮಿಷನ್ ಏಜೆಂಟ್ ಹತ್ರ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಅಲ್ಲೂ ಕ್ಲೋಸ್ ಮಾಡಿರುತ್ತೆ, ಅವ್ರ ಪೇಮೆಂಟ್ ಹಾಕೋದು, ಅವ್ರ ಆ್ಯಕ್ಷನ್ ಹಾಕೋದು, ಬೇಸ್ಡ್ ಕ್ವಾಲಿಟಿ ಮೇಲೆ ಅವರು ನಿಮಗೆ ಅದಕ್ಕೋಸ್ಕರ ನೀವೇ ನಮ್ಮ ಹತ್ರ ಸೊ ಏನು ಬೆಳಿಬೇಕು. ನಮ್ಮ ಹತ್ರ ಸುಮಾರು ಏನಿಲ್ಲ 2,000 ಮೆಟ್ರಿಕ್ ಟನ್ ಪರ್ ತಗೊಳ್ಳೋಷ್ಟು ಕೆಪಾಸಿಟಿ ನಮ್ಮ ಹತ್ರ ಇದೆ. ಈಗ ನಾವು ಇಂಪ್ರೇಟೆಡ್ ಮಾಡೋಷ್ಟು ಕೆಪಾಸಿಟಿ ನಮ್ಮ ಹತ್ರ ಸುಮಾರು ಅಂತ. ಸೊ ಒಳ್ಳೊಳ್ಳೆ ಎಜುಕೇಟೆಡ್ ಸೊ ಟೀಮ್ ಎಲ್ಲ ನಿಮಗೆ ಅಗ್ರಿಕಲ್ಚರ್ ಇಷ್ಟ ಆಗುತ್ತೆ, MSc ಮಾಸ್ಟರ್ಸ್ ಇರ್ಬೋದು, ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನಲ್ಲಿ ಅಗ್ರಿಕಲ್ಚರ್ ಮಾಡಿ ಮತ್ತು MBA ಮಾಡೋದಿದ್ದಾರೆ. ನಿಮಗೆ ಏನಾದರೂ ಒಳ್ಳೊಳ್ಳೆ ಇಂಜಿನಿಯರ್ಸ್ ಇದ್ದಾರೆ, ಆಲ್ಮೋಸ್ಟ್ ಒಂದು 2,000 ಇಂಜಿನಿಯರ್ಸ್ ಕೆಲಸ ಮಾಡ್ತಾರೆ. ನಾವು ಈಗ ಮುಂದೆ ಎಲ್ಲ ನಿಮ್ಮ ರೈತರು ನೀವು ಯಾವ್ದಾದ್ರು ನಮ್ಮ ಎಜುಕೇಟೆಡ್ ಅದನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಆದರೆ ಸಾವಯವ ಕೃಷಿ ಮಾಡೋರು, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋರು, ಅವರು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಥ್ಯಾಂಕ್ಸ್ ಇರಬೇಕು. ಯಾಕೆಂದ್ರೆ ನೀವು ಜಸ್ಟ್ ನಮಗೆ ಬರೀ ನಮಗೆ ತರಕಾರಿ ಆಗಲಿ ಅಥವಾ ಬೆಳೆ ಕೊಡೋದ್ರಿಂದ ನಮ್ಗೆ ಎಕ್ಸ್ಟ್ರಾ ಏನು ಅಂದ್ರೆ ನಮಗೆ ಎಕ್ಸ್ಟ್ರಾ ಲೈಫ್ ಕೊಡ್ತಾ ಇಲ್ಲ. ಅಂದ್ರೆ ಜಸ್ಟ್ ಬರ್ಬೋದು ತಿನ್ನೋದ್ರೆ ತಿಂದಿರೋ ಜೀರ್ಣ ಮಾಡ್ಕೊಂಡು ಜಾಸ್ತಿ ಬೆಳೆಯೋದು, ಆರೋಗ್ಯ ಬೆಳೆಯೋದ್ರೆ ಅದು ನೀವೆಲ್ಲ ಆಗಲಿ ಸ್ಪೆಷಲಿಸ್ಟ್. ಸೊ ನಿಮಗೆ ಅದಕ್ಕೋಸ್ಕರ ಎಕ್ಸ್ಟ್ರಾ ಮಾರ್ಕ್ಸ್, ಎಕ್ಸ್ಟ್ರಾ ಥ್ಯಾಂಕ್ಸ್ ನಮ್ಮ ಕಡೆಯಿಂದ. ಇನ್ನೊಂದು ಏನಾಗಿದೆ, ಇವಾಗ ಈ ಮರೂರಲ್ಲಿ ನಾವು ಈ ಆರ್ಗ್ಯಾನಿಕ್ ಸಿಟಿ ಓಪನ್ ಮಾಡೋದಕ್ಕೆ ಮೇಜರ್ ರೀಸನ್ ಏನಂದ್ರೆ, ಇವಾಗ ನೀವು ಚಿಕ್ಕಬಳ್ಳಾಪುರ, ಕೋಲಾರ, ಚಿಕ್ಕಬಳ್ಳಾಪುರ ಆರ್ಗ್ಯಾನಿಕ್ ಮ್ಯಾಂಗೋಸ್ ಅಥವಾ ಸಾವಯವ ಮಾವಿನ ಹಣ್ಣು, ಅಥವಾ ಕೂರ್ಗ್ ಮತ್ತು ಮಲೆನಾಡು ಕೊಡೋದ್ರೆ ಆರ್ಗ್ಯಾನಿಕ್ ಕಾಫಿ, ಅಥವಾ ಮಂಡ್ಯ ಕೊಡೋದ್ರೆ ಆರ್ಗ್ಯಾನಿಕ್ ಬನಾನಾ, ಆರ್ಗ್ಯಾನಿಕ್ ಶುಗರ್ ಕೇನ್, ಕಬ್ಬು ಅಥವಾ ಬಾಳೆಹಣ್ಣು, ಇವೆಲ್ಲ ನಮಗೆ ಸಾವಯವ ಸಿಗುತ್ತೆ. ಬಟ್ ನಮಗೆ ತರಕಾರಿಯಲ್ಲಿ ಒಳ್ಳೆ ಗುಣಮಟ್ಟದ್ದು, ಒಳ್ಳೆ ಕ್ವಾಲಿಟಿ ಸಿಗುವಂಥದ್ದು, ಒಳ್ಳೆ ಏನಂತಾರೆ ಒಳ್ಳೆ ಸಾರಾಂಶ ಸಿಗುವಂಥ ಒಳ್ಳೆ ತರಕಾರಿಗಳು ಮತ್ತು ಒಳ್ಳೆ ಹಣ್ಣುಗಳು ಈ ಏರಿಯಾದಲ್ಲಿ ಚೆನ್ನಾಗಿ ಸಿಗ್ತದೆ. ಅದಕ್ಕೆ ನಿಮ್ಮೆಲ್ಲರೂ ಒಂದು ಜೋರ ಚಪ್ಪಾಳೆ. ಇವಾಗ ಇಲ್ಲಿ ನಾವು ಈ ಸೆಂಟರ್ ಓಪನ್ ಮಾಡೋದಕ್ಕೆ ಒಂದು ರೈತರಿಗೂ ಬೆನಿಫಿಟ್ಸ್ ಇದೆ. ನಮಗೆ ಬೆಂಗಳೂರಲ್ಲಿ ಇರೋರಿಗೆ ಒಂದು ಇವಾಗ ಏನಾಗಿದೆ ಅಂದ್ರೆ, ನೀವು ನಂಬ್ತಿರೋ ಸಾವಯವ ತರಕಾರಿಗಳ ಹಣ್ಣುಗಳಿಗೆ ಡಿಮ್ಯಾಂಡು ಬಹಳ ಹೆಚ್ಚಾಗ್ತಿದೆ. ಇವಾಗ ಏನಾಗ್ತಿದೆ, ಮುಂಚೆ ಅದನ್ನು ಏನೋ ಬೆಳೀತಾರೆ, ಬೆಳೀಲಿ ಆ ತರ ಒಂದು ಮೈಂಡ್ ಸೆಟ್ ಇದ್ದೀವಿ. ಹೋಗ್ತಾ ಏನಾಗ್ತದೆ, ನಮ್ಮ ಮಕ್ಕಳಿಗೆ ಚೆನ್ನಾಗಿರ್ಬೇಕು, ನಮ್ಮ ವಯಸ್ಸಾಗಿ ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಅವ್ರಿಗೆ ಸಾವಯವ ಒಂದು ಯಾವ್ದು ಕೆಮಿಕಲ್ಸ್ ಇದೆ ಅಂತ ಫುಡ್ ಕೊಡಬೇಕು, ಅವ್ರಿಗೆ ಚೆನ್ನಾಗಿ ಆರೋಗ್ಯವಾಗಿರ್ಬೇಕು. ಈ ಮೈಂಡ್ ಸೆಟ್ ಹೋಗ್ತಾ ಏನಾಗ್ತದೆ, ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ. ಇವಾಗ ನೀವು ಈ ತರ ಮಾಡೋದ್ರಿಂದ ಏನಾಗ್ತದೆ, ಮೊದಲಿರೋ ಸ್ವಲ್ಪ ಡೆವಲಪ್ಮೆಂಟ್ ಬರುತ್ತೆ. ಓಕೆ, ನಾವು ಸ್ವಲ್ಪ ಕೆಮಿಕಲ್ಸ್ ಕಮ್ಮಿ ಮಾಡಬೇಕು, ಮಣ್ಣಿನ ಫಲವತ್ತತೆ ಹೆಚ್ಚಿಸಬೇಕು, ಮಣ್ಣು ಸ್ವಲ್ಪ ಚೆನ್ನಾಗಿರ್ಬೇಕು. ಮಣ್ಣು ಲೈಫ್ ಇರುತ್ತಲ್ವಾ, ನೀವು ಕಂಟಿನ್ಯೂಸ್ ಒಂದೇ ಬೆಳೆ ಹಾಕಿದ್ರೆ ಮತ್ತೆ ಬರುತ್ತೆ ನಮ್ಗೆ, ಫಸ್ಟ್ ಬರಲ್ಲ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ಲ ಹೇಳ್ರಿ, ಕರೆಕ್ಟ್ ಅಲ್ವಾ? ಸೊ ಸಾವಯವ ಕೃಷಿ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಸ್ವಲ್ಪ ಮಣ್ಣು ಆರೋಗ್ಯ ಬೆಳೆಯುತ್ತೆ. ಅದರಿಂದ ಬಂದಿರೋ ಫಸಲು ಕೂಡ ನಮ್ಗೆ ಒಳ್ಳೆ ತಿಂದವ್ರು ಸ್ವಲ್ಪ ಆರೋಗ್ಯವಾಗಿರ್ತಾರೆ. ಆ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಮಾತಾಡಬೇಕು. ಇವಾಗ ಏನಾಗಿದೆ, ಇದರಲ್ಲಿ ಎರಡು ಬಹಳ ಮುಖ್ಯವಾದದ್ದು ಮಾತಾಡಬೇಕು ಕ್ವಾಲಿಟಿ ಟರ್ಮ್ಸ್ ಅಲ್ಲಿ. ಒಂದು, ನೀವು ಎಷ್ಟು ಗುಣಮಟ್ಟ ಬೆಳೀತಿರಲ್ಲ, ನಿಮ್ಗೆ ಅದೇ ತರದ ಒಂದು ಬೆಳೆ ಸಿಗುತ್ತೆ, ಅದು ಕನ್ಫರ್ಮ್
ಶುಂಠಿ ಬಹಳ ಮುಖ್ಯವಾಗುತ್ತೆ. ಆರ್ಗ್ಯಾನಿಕ್ ಏನಾಗುತ್ತೆ, ಇವತ್ತು ಮಾಮೂಲಿ ಕೆಮಿಕಲ್ಸ್ ಆಗಿರುವಂಥದ್ದು ಶುಂಠಿ ಹಚ್ಚಿಕೊಳ್ಳಿ. ಇವಾಗ ಮಾರ್ಕೆಟಲ್ಲಿ 60 ರೂಪಾಯಿ 20 ರೂಪಾಯಿ ಹಚ್ಚಿಕೊಳ್ಳಿ. ಆರ್ಗ್ಯಾನಿಕ್ ನಾವು 80 ರೂಪಾಯಿ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ರೈತರಿಗೆ ಏನಾಗುತ್ತೆ, ಆ ನಂಬಿಕೆ ಮುಗಿಸ್ಕೊಂಡು ತುಂಬ ಮುಖ್ಯ. ಇವಾಗ ನಾವೇ ಬಹಳ ಜನ ನೋಡಿದ್ವಿ, ಬಹಳ ಜನ ಆಡಿಟ್ ಮಾಡ್ತೀವಿ. ಇವಾಗ ನೀವು ಬೆಳೆಯೋದ್ರಲ್ಲಿ ನಾವು ಆಡಿಟ್ ಮಾಡ್ತೀವಿ. ಆಡಿಟ್ ಮಾಡೋದ್ರಿಂದ ಏನಾಗುತ್ತೆ, ರೈತರು ಗಂಟೆ ಕೊಡ್ತಾರೆ, ಮಧ್ಯವರ್ತಿ ಏನ್ ಮಾಡಿರ್ತಾರೆ, ಕೆಲವು ಮಿಕ್ಸ್ ಮಾಡ್ಬಿಡ್ತಾರೆ. ಸ್ನೇಹಿತರೆ, ಇಂದು ಮಾರುತಿ ಕೋಲ್ಡ್ ಸ್ಟೋರೇಜ್, ಮಾರುತಿ ಆರ್ಗ್ಯಾನಿಕ್ಸ್ ಮತ್ತು ಜೆಪ್ಟೋ ಕಂಪ್ನಿಯವರು ಮೇಯ್ನ್ ಆಗಿ ನಮ್ಮ ಬೆಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ದೇಶದ ಬೇರೆ ಬೇರೆ ನಗರಗಳಲ್ಲಿ ಕ್ವಿಕ್ ಸರ್ವಿಸ್.com ಸೇವೆಯನ್ನು ಕೊಡ್ತಾ ಇದ್ದಾರೆ. ಸಂಸ್ಥೆಯವರು ಇಂದು ನಮ್ಮ ಮಾಗಡಿ ತಾಲೂಕಿನ ಮುರೂರು ಗ್ರಾಮದಲ್ಲಿ ಏರ್ಪೋರ್ಟ್ನಲ್ಲಿ ಒಂದು ಆರ್ಗ್ಯಾನಿಕ್ ಸಂಬಂಧಪಟ್ಟಂತೆ ಒಂದು ಖರೀದಿ ಕೇಂದ್ರವನ್ನು ತೆರೆದಿದ್ದಾರೆ. ಇಲ್ಲಿ ಸುತ್ತಮುತ್ತಲಿನ ರೈತರುಗಳಿಗೆ ಭಾಳ ಉಪಯೋಗ ಆಗ್ತದೆ. ಇವತ್ತಿನ ಸಂದರ್ಭದಲ್ಲಿ ನಮ್ಮ ಗ್ರಾಹಕರಿಗೆ ನಾವು ಆರ್ಗ್ಯಾನಿಕ್ ಉತ್ಪನ್ನಗಳನ್ನ ನೀಡುವಂಥದ್ದು ಬಹಳ ಮುಖ್ಯವಾಗಿದೆ. ಆರೋಗ್ಯದ ದೃಷ್ಟಿಯಿಂದ ಮತ್ತು ಅವರಿಗೆ ಮುಂದಿನ ಜೀವನ ಸುಗಮವಾಗಿರಲಿ, ನಮ್ಮದು ಆರೋಗ್ಯ ಅನುಕೂಲಕರವಾಗಿರಲು ಸಾವಯವ ಉತ್ಪನ್ನಗಳು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಆ ಸಾವಯವ ಕೇಂದ್ರವನ್ನು ನಾವು ಜೆಪ್ಟೋ ಕಂಪನಿಯ ಸಹಭಾಗಿತ್ವದಲ್ಲಿ ನಾವು ತೆರೆದಿದ್ದೇವೆ ಇಲ್ಲಿ. ಸೊ ಇಲ್ಲಿ ನಾವು ಮುಖ್ಯವಾಗಿ ಸಾವಯವ ಕೃಷಿ ಅಂತ ಹೇಳಿದರೆ ನಮ್ಮ ಮಣ್ಣಿನ ಆರೋಗ್ಯವನ್ನು ಕಾಪಾಡೋದು ಬಹಳ ಮುಖ್ಯವಾಗಿ ನಾವು ಇಲ್ಲಿನ ಭಾಗದ ಬೆಳೆಗಾರರಿಗೆ ಮಣ್ಣಿನ ಆರೋಗ್ಯವನ್ನು ಹೇಗೆ ಕಾಪಾಡಬೇಕಾಗ್ತದೆ, ಮತ್ತು ಮುಂದಿನ ಬೆಳೆ ಬೆಳೆಯುವ ಹಂತದಲ್ಲಿ ಯಾವ್ಯಾವ ಗೊಬ್ಬರಗಳನ್ನ, ಯಾವ್ಯಾವ ಔಷಧಿಗಳನ್ನ, ರಾಸಾಯನಿಕ ಗೊಬ್ಬರಗಳನ್ನ ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದಕ್ಕೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಜೊತೆಗೆ ನಮ್ಮ ಬೇರೆ ಬೇರೆ ಭಾಗಗಳಲ್ಲಿ ಬರುವಂಥ ಬೆಳೆಗಳಿಗೂ ಸಹ ನಾವು ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಬೇರೆ ಬೆಳೆಗಳನ್ನ ಉತ್ತೇಜನ ಮಾಡಲಿಕ್ಕೂ ಸಹ ನಾವಿಲ್ಲಿ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಜೆಪ್ಟೋ ಸಂಸ್ಥೆ ವತಿಯಿಂದ ಇಲ್ಲಿ ಆರ್ಗ್ಯಾನಿಕ್ ಖರೀದಿ ಕೇಂದ್ರ ಏನು ಇಲ್ಲಿ ತೆರೆದಿದೆ. ಇವತ್ತು ಇಲ್ಲಿ ಭಾಗದ ರೈತರಿಗೆ ಒಂದು ವರದಾನ ಆಗ್ತದೆ. ನಮ್ಮ ರೈತರು, ಈ ಭಾಗದ ರೈತರು ಈ ಖರೀದಿ ಕೇಂದ್ರವನ್ನು ಒಂದು ಉಪಯೋಗ ಮಾಡ್ಕೊಳ್ಬೇಕಾಗ್ತದೆ. ಜೊತೆಗೆ ಅವರಿಗೆ ಬೆಲೆ ಆಗಲಿ, ಗುಣಮಟ್ಟ ಆಗಲಿ ಎರಡನ್ನೂ ಕಾಪಾಡಿಕೊಂಡ್ರೆ ಭಾಳ ಮುಖ್ಯ. ಆ ನಿಟ್ಟಿನಲ್ಲಿ ಈ ಭಾಗದ ರೈತರು ಇದನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ. ತಮ್ಮ ಹೆಸರು ಸರ್? ನಾನು ಯೋಗೇಶ್, ಜಂಟಿ ನಿರ್ದೇಶಕ ತೋಟಗಾರಿಕೆ ಇಲಾಖೆ ಹಾಸನ. ಇವತ್ತು ನನ್ನ ಸಂಸ್ಥೆಯವರಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಆಹ್ವಾನ ಮಾಡಿ ಉದ್ಘಾಟನೆ ಮಾಡ್ತಿದ್ದಾರೆ. ಎಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ.